ರಾಜ್ಯಾದ್ಯಂತ ಭ್ರಷ್ಟಾಚಾರ ಹೆಚ್ಚಾಗಿದೆ. ಈ ಒಂದು ಭ್ರಷ್ಟಾಚಾರವನ್ನು ತಡಿಲಿಕ್ಕೆ ಲೋಕಾಯುಕ್ತ ಸಂಸ್ಥೆಗಳು ಆಗಾಗ ದಾಳಿಗಳು ಮಾಡ್ತಾನೆ ಇರ್ತವೆ. ಆದರೂ ಕೂಡ ಈ ಒಂದು ಭ್ರಷ್ಟಾಚಾರ ಹಾಗೆ ಬೇರೂರಿದೆ. ಈ ಕುರಿತಂತೆ ಮಾತಾಡಲಿಕ್ಕೆ ನನ್ನ ಜೊತೆ ಕರ್ನಾಟಕ ರಾಜ್ಯದ ಲೋಕಾಯುಕ್ತರಾದಂಥ BS ಪಾಟೀಲ್ ಅವರಿದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತೀನಿ ಅಂತ. ಸರ್, ಈಗ ರಾಜ್ಯಾದ್ಯಂತ ಭ್ರಷ್ಟಾಚಾರ ಹೆಚ್ಚಾಗಿದೆ. ಅಧಿಕಾರಿಗಳು ಯಾವುದೇ ಕೆಲಸ ಮಾಡಿಕೊಡ್ಬೇಕು, ಸರ್ಕಾರಿ ಕೆಲಸ ಆದರೂ ಕೂಡ ಹಣ ಕೇಳುವಂಥದ್ದು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಈ ಒಂದು ಭ್ರಷ್ಟಾಚಾರ ತಡೆಗಾಗಿ ಏನೇನು ಕ್ರಮಗಳು ಕೈಗೊಳ್ತಾ ಇದ್ರಿ? ನೋಡಿ, ಭ್ರಷ್ಟಾಚಾರ ಅದು ಇವತ್ತಿನ ಸಮಸ್ಯೆ ಇಲ್ಲ, ನಿನ್ನೆ ಸಮಸ್ಯೆ ಅಲ್ಲ. ಅದು ಭಾಳ ವರ್ಷಗಳಿಂದ ಬಂದಂಥ ಸಮಸ್ಯೆ. ಅದಕ್ಕೆ ಕಾರಣ ನೀವು ಸಾಮಾಜಿಕವಾಗಿ, ಆರ್ಥಿಕವಾಗಿ, ವೈಜ್ಞಾನಿಕವಾಗಿ ನೀವು ವಿಶ್ಲೇಷಣೆ ಮಾಡ್ಬೋದು, ಹುಡುಕ್ಬೋದು. ಆದರೆ ನಾನು ಹೇಳೋದು, ಎಲ್ಲಿವರೆಗೆ ನೀವು ಅಧಿಕಾರಿಗಳಿಗೆ ಕೊಡಲಿಕ್ಕೆ ತಯಾರಿದ್ದೀರೋ ಅಲ್ಲಿವರೆಗೆ ಹಲವಾರು ಅಧಿಕಾರಿಗಳು ನಿಮ್ಮಿಂದ ದುಡ್ಡು ತೊಗೊಂಡು ಕೆಲಸ ಮಾಡುವಂಥ ಹವ್ಯಾಸಕ್ಕೆ ಬಿದ್ದಿದ್ದಾರೆ. ಅವ್ರಿಗೆ ಸರ್ಕಾರದವರು ಬೇಕಾದಷ್ಟು ಸಂಚುವ ಸ್ಯಾಲ್ರಿ ಕೊಟ್ಟರು ಕೂಡ ಅವರು ಕೆಲವು ಅಧಿಕಾರಿಗಳು ಕೈ ಒಡ್ಡೋದನ್ನು ನಿಲ್ಲಿಸಿಲ್ಲ. ಅದಕ್ಕಾಗಿ ಮೊದಲು ಜನರು ಜಾಗೃತರಾಗಬೇಕು. ನಾನು ಯಾಕೆ ಕೊಡಬೇಕು? ಸರ್ಕಾರ ಇವರಿಗೆ ನನ್ನ ಕೆಲಸ ಮಾಡಲಿಕ್ಕೆ ಇಟ್ಟಿದ್ದಾರೆ, ಸ್ಯಾಲ್ರಿ ಕೊಡ್ತಾಯಿದ್ದಾರೆ, ಅವರು ಕೈ ಒಡ್ಡಿದರೆ ನಾನು ಯಾಕೆ ಅವ್ರಿಗೆ ದುಡ್ಡು ಕೊಡಬೇಕು ಅಂತ ಪ್ರಶ್ನೆ ಮಾಡುವಂಥ ಮನೋಭಾವ ಬರಬೇಕು. ಅವ್ರಿಗೆ ಪ್ರಶ್ನೆ ಮಾಡಿದರೆ ನಮ್ಮ ಕೆಲಸ ಆಗೋದಿಲ್ಲಲ್ಲ, ನಾವೇನು ಮಾಡೋಣ ಅಂತ ನೀವು ಅನ್ಬೋದು. ನಿಮ್ಮ ಕೆಲಸ ಆಗದೇ ಇದ್ದರೆ, ಈಗೊಬ್ಬರು ಕೆಳದರ್ಜೆ ಅಧಿಕಾರಿ ಆ ಥರ ಮಾಡಿದ ಅಂದರೆ ಅವನು ಮೇಲ್ದರ್ಜೆ ಅಧಿಕಾರಿಗೆ ರೈಟಿಂಗ್ನಲ್ಲಿ ಕೊಡಬೇಕು. ನೋಡಿ, ಇಂಥ ದಿವಸ ನಾನು ಇಲ್ಲಿ ಬಂದಿದ್ದೆ, ಈ ಕೆಲಸಕ್ಕೆ ಬಂದಿದ್ದೆ, ಇವನು ದುಡ್ಡು ಕೊಡಲಿಲ್ಲ, ದುಡ್ಡು ಕೊಡದೇ ಇದ್ದರೆ ಮಾಡಲ್ಲ ಅಂತ ಹೇಳಿದ, ನಾನು ಅರ್ಜಿ ಹಾಕಿದ್ದೀನಿ, ಅರ್ಜಿ ನಂದು 15 ದಿವಸದಿಂದ ಪೆಂಡಿಂಗ್ ಇದೆ, 20 ದಿವಸದಿಂದ ಪೆಂಡಿಂಗ್ ಇದೆ, ಅದಕ್ಕಾಗಿ ಅವನ ಮೇಲೆ ಆ್ಯಕ್ಷನ್ ತೊಗೊಳ್ರಿ, ನನ್ನ ಕೆಲಸ ಮಾಡಿಸ್ಕೊಡ್ರಿ ಅಂತ ಬರವಣಿಗೆಯಲ್ಲಿ ಮೇಲಾಧಿಕಾರಿ ಕೊಡಬೇಕು. ಆ ಮೇಲಾಧಿಕಾರಿನೂ ಸುಮ್ಮನೆ ಕೂತ ಮಾಡಲಿಲ್ಲ ಅಂತಂದರೆ ಅವರಿಬ್ಬರನ್ನು ಪಾರ್ಟಿ ಮಾಡಿ ಲೋಕಾಯುಕ್ತಕ್ಕೆ ಅರ್ಜಿ ಹಾಕಿ. ಅಲ್ಲ, ಜನಪ್ರತಿನಿಧಿಗಳು ಕೂಡ ಅಕ್ರಮ ಆಸ್ತಿ ಗಳಿಕೆ ಆರೋಪ ಆಗಾಗ ಕೇಳಿ ಬರ್ತಾನೆ ಇರ್ತದೆ ಸರ್ ಜನಪ್ರತಿನಿಧಿಗಳ ವಿರುದ್ಧ. ಆದರೆ ಎಲ್ಲೋ ನಾಮಕಾಸ್ತೆ ಒಬ್ಬರು ಇಬ್ಬರ ಮೇಲೆ ಮಾತ್ರ ದಾಳಿಗಳಾಗ್ತವೆ, ಇನ್ನುಳಿದಂಥವ್ರು ಬಚಾವಾಗುವಂಥದ್ದು ಕೂಡ ನಡೆದಿದೆ. ಯಾಕೆ ಸರ್ ಲೋಕಾಯುಕ್ತ ಅಷ್ಟೊಂದು ವೀಕ್ ಆಗಿದೆಯಾ? ಯಾವ ಜನಪ್ರತಿನಿಧಿಗಳು ಎಸ್ಕೇಪ್ ಆಗ್ತಾರೆ? ನೀವು ಯಾಕೆ ಎಸ್ಕೇಪ್ ಆಗ್ತಾರೆ? ಯಾಕೆ ನೀವು ಅವ್ರ ಮೇಲೆ ಕಂಪ್ಲೇಂಟ್ ಹಾಕೋದಿಲ್ಲ? ಜನಪ್ರತಿನಿಧಿಗಳು ದುಡ್ಡು ಕೇಳ್ತಾರೆ, ನಿಮಗೆ ಕೇಳಿದರೆ ಬಂದು ಅರ್ಜಿ ಹಾಕಿ. ಎಷ್ಟು ಜನ ಹಾಕಿದ್ದೀರಿ? ಯಾವ ಜನಪ್ರತಿನಿಧಿಗಳ ಮೇಲೆ ಹಾಕಿದ್ದೀರಿ? ಎಷ್ಟು ಹಾಕಿದ್ದೀರಿ? ನಿಮ್ಮಲ್ಲಿ ಅಂಕಿಅಂಶ ಇದೆಯಾ? ಅಲ್ಲ, ಇತ್ತೀಚೆಗೆ ಒಂದು ಪ್ರಕರಣ ಕೇಳಿ ಬರ್ತಾ ಇದೆ. ಜಮೀರ್ ಅಹಮದ್ ಅವರು ಅಕ್ರಮ ಆಸ್ತಿ ಗಳಿಕೆ ಮಾಡಿದ್ದಾರೆ, ಅವ್ರ ವಿರುದ್ಧ ತನಿಖೆಗೆ ಅನುಮತಿ ಕೊಡ್ರಿ ಅಂತ ನಿಮ್ಮ ಲೋಕಾಯುಕ್ತಕ್ಕೆ ಬಂದಿದ್ದಾರಲ್ವ ಸರ್? ಹೌದು, ಲೋಕಾಯುಕ್ತಕ್ಕೆ ತನಿಖೆಗೆ ಕೊಡಬೇಕು ಅಂತ ಬಂದಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿದೆ. ಏನೇನು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಅವ್ರ ಮೇಲೆ ಕ್ರಮ ಕೈಗೊಂಡಿದೆ. ಯಾವುದೇ ಪೊಲಿಟಿಷಿಯನ್ ಇರಲಿ, ನಮ್ಮ ಮುಂದೆ ಕೇಸ್ ಬಂತು ಅಂದರೆ ಕಾನೂನು ಪ್ರಕಾರ ಇನ್ವೆಸ್ಟಿಗೇಷನ್ ಆಗ್ತದೆ. ನಮ್ಮಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್, ಇನ್ಸ್ಪೆಕ್ಟರಿಂದ ಹಿಡ್ಕೊಂಡು DSPಯಿಂದ ಹಿಡ್ಕೊಂಡು SP ಇಂದ ಹಿಡ್ಕೊಂಡು IG ಇಂದ ಹಿಡ್ಕೊಂಡು ADGP ಇಂದ ಹಿಡ್ಕೊಂಡು ಲೋಕಾಯುಕ್ತರ ತನಕನೂ ಹಂತವಾಗಿ ವಿಷಯಗಳನ್ನು ಚರ್ಚೆ ಮಾಡ್ತೀವಿ. ನಂತರ ಅದು ಏನಾದರೂ ಅಲ್ಲಿ ಹೆಚ್ಚು ಕಡಿಮೆ ಆದರೆ ಕೋರ್ಟ್ಗೆ ಹೋಗ್ತದೆ. ಎವ್ರಿಬಡಿ ವಿಲ್ ಬಿ ಅಗೇನ್ ಆನ್ಸರಬಲ್ ಟು ದ ಕೋರ್ಟ್. ಕ್ವಶನ್ ಆಫ್ ನಾನ್ ಟ್ರಾನ್ಸ್ಪರೆನ್ಸಿ, ಕ್ವಶನ್ ಆಫ್ ಡಿಲೇ ನಮ್ಮಲ್ಲಿ ನಡೆಯೋದಿಲ್ಲ. ಡಿಲೇ ಆಗ್ತದೆ. ಯಾಕೆ ಆಗ್ತದೆ ಅಂದರೆ ಸಿಬ್ಬಂದಿ ಕೊರತೆಯೂ ನಮ್ಮಲ್ಲಿ ಇರ್ತದೆ, ಸಾಕ್ಷ್ಯಾಧಾರಗಳ ಕೊರತೆ ಬರ್ತದೆ, ಅದನ್ನು ಹುಡುಕಬೇಕಾಗ್ತದೆ. ಜನ ಮುಂದೆ ಬರೋದಿಲ್ಲ. ಆನಂತರ ಜನ ಮುಂದೆ ಬರ್ತಾರೆ, ನಾವು ಚಾರ್ಜ್ ಶೀಟ್ ಹಾಕಿದ ಕೂಡಲೇ ಅಲ್ಲಿ ಹೋಗಿ ಹಾಸ್ಟೈಲ್ ಆಗ್ತಾರೆ. ಹಾಸ್ಟೈಲ್ ಆದ ಕೂಡಲೇ ಕೇಸ್ ಕನ್ವಿಕ್ಷನ್ ಆಗೋದಿಲ್ಲ. ಕೋರ್ಟ್ ಹ್ಯಾಂಗೆ ಕನ್ವಿಕ್ಷನ್ ಮಾಡ್ತದೆ? ಸೊ ಈ ಎಲ್ಲ ಕಾರಣಗಳು, ಕೆಲವು ದೋಷಗಳು ಈ ಒಂದು ನಮ್ಮ ಪ್ರಕ್ರಿಯೆಯಲ್ಲಿ ಇರ್ತವೆ. ಅವು ಎಲ್ಲವುಗಳು ಇರಲಾಗ್ತದೆ. ಅದಕ್ಕೆ ನಾವು ಎಕ್ಸ್ಕ್ಯೂಸ್ ಕೊಡೋ ಅವಶ್ಯಕತೆ ಇಲ್ಲ. ಯಾರೇ ಪಬ್ಲಿಕ್ ಸರ್ವೆಂಟ್ ಇರಲಿ, ಯಾರೇ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಇರಲಿ, ಅವ್ರ ಮೇಲೆ ನೀವು ಬಂದು ಕಂಪ್ಲೇಂಟ್ ಹಾಕಿದರೆ ಕಾನೂನು ಪ್ರಕಾರ ಆ್ಯಕ್ಷನ್ ತೊಗೊಳ್ತೀವಿ, ನಿರ್ದಾಕ್ಷಿಣ್ಯವಾಗಿ ತೊಗೊಳ್ತೀವಿ. ಓಕೆ, ಇದಿಷ್ಟು ಲೋಕಾಯುಕ್ತರ ಮಾತಾಗಿದೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.